ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಫ್ರೈಡೇ ಮಾರ್ನಿಂಗ್ ಇದು ವ್ಲಾಗ್ ನೋಡಿ. ಆರುಷು ಬೆಳಿಗ್ಗೆ ಎಲ್ಲೇ ಹೋಗಬೇಕಾದ್ರೂ ಒಂದು ನ್ಯೂ ಟಾಯ್ ಇಟ್ಕೊಂಡು ಹೋಗ್ತಾನೆ. ಸೊ ಇದು ಹೊಸದಾಗಿ ತಗೊಂಡಿದ್ದು, ಸೊ ಅದನ್ನು ಇಟ್ಕೊಂಡು ಹೋಗ್ತಾ ಇದ್ದ ಸ್ಕೂಲ್ಗೆ. ಸೊ ನಾವು ಸ್ಕೂಲ್ಗೆ ಯಾಕೆ ಹೋಗ್ತಾ ಇದ್ದೇವೆ ಅಂದರೆ ಆರುಷಿದು ಸ್ಕೂಲಲ್ಲಿ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೇವೆ. ನಾವು ಫಸ್ಟ್ ಟೈಮ್ ಆರುಷಿದು ಟೀಚರನ್ನು ಮೀಟ್ ಆಗ್ತಾ ಇದ್ದೇವೆ, ಅಂದರೆ HKG ಟೀಚರನ್ನು. ತುಂಬ ಖುಷಿಯಲ್ಲಿ ಇದ್ದವನು. ಹಾಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಐಸ್ ಕ್ರೀಮ್ ಗಾಡಿ ಇಲ್ಲೇ ಇಟ್ಟಿದ್ದಾರೆ. ಮಕ್ಕಳೆಲ್ಲ ಇದನ್ನು ನೋಡಿ ಅಳ್ತಾ ಇದ್ರು. ಬರಬೇಕಾದ್ರೆ ನೋಡಬೇಕಿತ್ತು, ಎಲ್ಲ ಮಕ್ಕಳು ಅಳ್ತಾ ಇದ್ರು ಐಸ್ ಕ್ರೀಮ್ ಬೇಕಂತ. ಆರುಷಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಜ್ವರ ಇತ್ತು. ಸೊ ಹಾಗಾಗಿ ನಾವು ಅವನಿಗೆ ತೆಗೆದು ಕೊಟ್ಟಿಲ್ಲ. ಇದು ಬಹ್ರೈನಲ್ಲಿರುವ ಏಷ್ಯನ್ ಸ್ಕೂಲು, ಆರುಷಿದು ಸ್ಕೂಲು. ಸೊ LKG ಇಲ್ಲೇ ಆರುಷ್ ಮಾಡಿದ್ದು, ಇವಾಗ HKG. ನಿಮಗೆ ಆರುಷಿದು ಟೀಚರನ್ನು ಕೂಡ ತೋರಿಸ್ತೇನೆ. ಅವರು ಕನ್ನಡದವರೇ, ಕುಂದಾಪುರದವರು. ಸೊ ನಮಗಂತೂ ತುಂಬ ಖುಷಿ ಆಯಿತು. ನಮ್ಮ ಊರವರು ಇಲ್ಲಿ ಸಿಗಬೇಕಾದ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಇವರೇ ನೋಡಿ ಟೀಚರ್. ಮತ್ತು ಈ ನೋಟಿಸ್ ಬೋರ್ಡಲ್ಲಿ ಎಲ್ಲ ಮಕ್ಕಳಿದು ಬರ್ಡೇ ಯಾವ ಮಂತಲ್ಲಿದೆ ನೋಡಿ, ಆ ಮಂತಿದ್ದು ಫೋಟೋ ಎಲ್ಲ ಆ ಮಂತಲ್ಲಿ ಒಂದು ಕಪ್ ಥರ ಮಾಡಿ ಆ ಫೋಟೋಸ್ ಎಲ್ಲ ಹಾಕ್ತಾರೆ. ಏಪ್ರಿಲ್ ಮಂತಲ್ಲಿ ಒಂದು 7 ಜನ ಮಕ್ಕಳದ್ದು ಬರ್ಡೇ ಇತ್ತು. ಸೊ ಆರುಷು ಇದ್ದ ಅದರಲ್ಲಿ. ಇನ್ನು ನಮ್ಮ ಮನೆಯ ಗ್ಯಾಸ್ ಕೂಡ ಖಾಲಿಯಾಗಿತ್ತು. ಸೊ ಅದನ್ನು ತಗೊಂಡೋಗಿ ನಾವು ಫಿಲ್ ಮಾಡಿ ತಗೊಂಬಂದಿದ್ವಿ. ಆಮೇಲೆ ನಾವು ಸ್ವಲ್ಪ ಮಾಲ್ ಹೋಗಿದ್ವಿ. ಸೊ ಅಲ್ಲಿ ಗಣೇಶನ ಸಿಕ್ಕಿದ್ರು. ಅವರು ಶಾಪಿಂಗ್ ಮಾಡ್ತಾಯಿದ್ರು, ಯಾಕಂದರೆ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿರೋ ಎಲ್ರಿಗೂ ಅಷ್ಟೇ, ಊರಿಗೆ ಹೋಗೋದಂದರೆ ತುಂಬ ಖುಷಿ. ಮತ್ತು ಶಾಪಿಂಗ್ ಇದ್ದೇ ಇರುತ್ತೆ ಎಷ್ಟು ಮಾಡಿದ್ರು. ಸೊ ನಾವು ಇಲ್ಲಿಂದ ಸೀದಾ ನಾವು ಊಟ ಮಾಡಲಿಕ್ಕೆ ಹೊರಟ್ವಿ. ಯಾಕಂದರೆ ಇವತ್ತು ಸಂಜೆ ಮಗವೇರ್ಸ್ ಬಹ್ರೈನ್ ಅವರ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ನನಗೆ ಡ್ಯಾನ್ಸ್ ಇತ್ತು ಅದರಲ್ಲಿ. ಸೊ ಮನೆಗೆ ಹೋಗಿ ಸ್ವಲ್ಪ ಮಲ್ಕೊಂಡಾದ್ಮೇಲೆ ನಾವೆದ್ದು ಹೊರಡಿದ್ವಿ. ಮತ್ತು ಆರುಷು ಅಶ್ವಿನನ್ನು ಅಲ್ಲೇ ಬಿಟ್ಟು ಹೋಗಿದ್ವಿ. ಯಾಕಂದರೆ ಆರುಷನ್ನು ಕರ್ಕೊಂಡು ಹೋದರೆ ನನಗೆ ತುಂಬ ಕಷ್ಟ ಆಗುತ್ತೆ, ಅಲ್ಲಿ ಹೊರಡಲಿಕ್ಕೆಲ್ಲ ಆಗೋದಿಲ್ಲ. ನಿದ್ದೆಯಲ್ಲಿ ಎದ್ದ ತಕ್ಷಣ ಕೂಗ್ತಾನೆ. ಇಲ್ಲಿ ನೋಡಿ ಮಲ್ಗೆ ಇದ್ದರು ಇಬ್ಬರು ಕೂಡ. ಸೊ ನಾನು ಹೊರಡ್ತಾ ಇದ್ದೆ, ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೆ ಇಟ್ಕೊಂಡು. ಪ್ರತಿ ಡ್ಯಾನ್ಸ್ಗೂ ಹೀಗೆ ನಾನು ಎಲ್ಲನೂ ಪ್ಯಾಕ್ ಮಾಡಿ ತಗೊಂಡು ಹೋಗ್ತೀನಿ. ಒಂದು ಮಿಸ್ ಆದರೂ ಪ್ರಾಬ್ಲಮ್ ಆಗುತ್ತಲ್ವ, ಅದಕ್ಕೋಸ್ಕರ. ಇವತ್ತಂತೂ ತುಂಬ ಬಿಸಿಲಿತ್ತು. ಆದರೆ ಈ ವೆದರಿಗೆ ಹೊರಗಡೆ ಹೋಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾರ್ಮಲ್ ವೆದರ್ ಇತ್ತು ಇಲ್ಲಿ. ಅಂದರೆ ಬಹ್ರೈನಲ್ಲಿ ವೆದ್ರು ಟೈಮ್ ಸೆಕೆ ಅಂದರೆ ತುಂಬ ಸೆಕೆ ಇರುತ್ತೆ, ಚಳಿ ಅಂದರೆ ತುಂಬ ಚಳಿ ಇರುತ್ತೆ. ಆದರೆ ಇವಾಗ ನಾರ್ಮಲ್ ಇತ್ತು ವೆದರು. ಸೊ ನಾನು ಇವರೆಲ್ಲ ರೆಡಿ ಆಗ್ತಾಯಿದ್ರು, ಎಲ್ಲರದ್ದು ವೀಡಿಯೋ ಮಾಡಿದ್ದೆ ನಾನು. ಸೊ ಇದನ್ನು ನಾನು ನಾರ್ಮಲಾಗಿ ಮ್ಯೂಸಿಕ್ ಹಾಕ್ತೇನೆ, ಯಾಕಂದರೆ ತುಂಬ ವಾಯ್ಸ್ ಓವರ್ ಕೊಡಲಿಕ್ಕೆ ಏನಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಮ್ಯೂಸಿಕ್ ಹಾಕ್ತೇನೆ ನೋಡಿ. ಈಚ ನಮ್ಮ ಸಮುದಾಯದಲ್ಲಿ ಭರತ ಖಂಡದ ಉತ್ತರದ್ದು
ದಕ್ಷಿಣದ ಬದಲು ಕರಾವಳಿ ಕರ್ನಾಟಕದ ಸರಿಸುಮಾರು 2007 ವರ್ಷದ ಮುಂಬು ನಮ್ಮ ಪರಶುರಾಮನ ಕೊಡಲ್ಪಟ್ಟಿದ್ದ ಪಂಚಬಣ್ಣದ ಹತ್ತಿದ ಐಸ್ಯದ ನಾಲೆಗೆ ನೆಲೆಯ ನೆಲೆಗೆ ಮೊದಲು ಕಡಲಿಗೆ ಪೂಜೆ ಮತ್ತದು ಕಡಲಿಲಾಯನೆ ಬಿಡುತ್ತದೆ ರಾತ್ರಿ ಪಗಲಲ್ಲಿ ಏನಂದ್ರೆ ಅಕ್ಕಸಗಿ ಎತ್ತರಕ್ಕೂ ಬತ್ತಿನ ಕಡಲ ಸೆರೆತು ತಿಗಲನ್ನು ಕೊಂಡು ಕಡಲದ ಉಡಲನ್ನು ಕೊಂಡು ಕಡಲ ಚೌಕಲು ಮೇಲೆಯೇ ಮಗಳು ಈ ದಾಂಡಿ ಗಂಡಗೆ ಜಗದು ನೀರು ಪಟ್ಟು ಜೀವನ ಕಟ್ಟುಂಡೇ
ಡ್ಯಾನ್ಸ್ ಎಲ್ಲ ಆಗಿ ಬೇಗ ಬೇಗ ಊಟ ಮಾಡಿದ್ವಿ. ಯಾಕಂದರೆ ಆರುಷಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸೊ ಬೇಗ ಬೇಗ ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಾಗಿತ್ತು ಪ್ರೋಗ್ರಾಮ್. ನೀವು ಕೂಡ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದೊಟ್ಟಿಗೆ ನೆಕ್ಸ್ಟ್ ಬರ್ತೇನೆ ನಾನು. ಟಾಟಾ.